ಸಿಹಿಯಾದ ಕತೆ ಹೇಳ್ತೀನಿ. ರಾಜು ಅನ್ನೋ ಒಬ್ಬ ಹುಡುಗ ಒಂದು ಹಳ್ಳಿಯಲ್ಲಿ ವಾಸಿಸ್ತಿದ್ದ. ಅವನಿಗೆ ಸಿಹಿ ತಿಂಡಿಗಳು ಅಂದ್ರೆ ತುಂಬಾ ಇಷ್ಟ. ಒಂದು ಸಂಜೆ ಆಟ ಮುಗಿಸಿಕೊಂಡು ಸಂತೋಷದಿಂದ ನಗುಮುಖದಲ್ಲಿ ಮನೆಗೆ ಓಡಿ ಬಂದವನೇ, ಅಮ್ಮ ಅಮ್ಮ, ನನಗೆ ಸಿಹಿ ತಿಂಡಿ ಬೇಕು. ಮೃದುವಾಗಿ ದುಂಡಗೆ ರುಚಿಯಾಗಿರುತ್ತೆ. ಅವನ ತಾಯಿ ಮೃದುವಾಗಿ ದುಂಡಾಗಿರೋ ರುಚಿಕರವಾದ ತಿಂಡಿ ಯಾವುದು ಅಂತ ಯೋಚಿಸ್ತಾ ಇದ್ರು. ರಾಜುವಿನ ಸಂತೋಷಕ್ಕೆ ಏನ್ ಮಾಡಬಹುದು? ಅಮ್ಮನಿಗೆ ತಕ್ಷಣಕ್ಕೆ ಒಂದು ಉಪಾಯ ಹೊಳಿತು. ಸಿಹಿ ತಿಂಡಿ ಮಾಡೋಕೆ ಶುರು ಮಾಡಿದ್ರು. ಸಿಹಿ ಅಂದ್ರೆ ಗುಲಾಬ್ ಜಾಮೂನ್, ಮೃದು ರಾಜು, ನೀನು ಹೇಳು. ಅಮ್ಮ ಎಂಟಿಆರ್ ಗುಲಾಬ್ ಜಾಮೂನ್ ಮಿಕ್ಸ್ ತೆಗೆದುಕೊಂಡ್ರು. ಮೃದು, ಸಿಹಿ ಮತ್ತು ಪರಿಪೂರ್ಣ ತಿಂಡಿ ದುಂಡು ದುಂಡು ಗುಲಾಬ್ ಜಾಮೂನ್ ತಯಾರಾಯಿತು. ರಾಜು ಎಂಟಿಆರ್ ಗುಲಾಬ್ ಜಾಮೂನ್ ಸವಿದು ಸಂತೋಷದಿಂದ ಅಮ್ಮ ಮತ್ತು ರಾಜು ಹಾಡಿದ್ರು. ಸಿಹಿ ಅಂದ್ರೆ ಗುಲಾಬ್ ಜಾಮೂನ್, ಮೃದು ಅಂದ್ರೆ ಗುಲಾಬ್ ಜಾಮೂನ್, ನನ್ನ ಎಂಟಿಆರ್ ಗುಲಾಬ್ ಜಾಮೂನ್. ಸಿಹಿ ಅಂದ್ರೆ ಗುಲಾಬ್ ಜಾಮೂನ್, ಮೃದು ಅಂದ್ರೆ ಗುಲಾಬ್ ಜಾಮೂನ್, ನನ್ನ ಎಂಟಿಆರ್ ಗುಲಾಬ್ ಜಾಮೂನ್. ನನ್ನ ಎಂಟಿಆರ್ ಗುಲಾಬ್ ಜಾಮೂನ್ ಈಗ ಕೇವಲ 20 ರೂಪಾಯಿಗೆ. ಎಷ್ಟು ರೂಪಾಯಿ?